ನಾನು ನಕ್ಷತ್ರ ಬರ್ತಾಳೆ ಅಂತ ಹೇಳ್ಬಿಟ್ಟು ಹೇಳಿದ್ನಲ್ಲ. ಹಾಯ್, ಇವತ್ತು ಏನಕ್ಕೆ ಬಂದ್ವು ಅದನ್ನ ಬಿಟ್ಟು ಇನ್ನೆಲ್ಲ ಮಾಡ್ತಾ ಇದೀವಿ. ಅಲ್ಲೇ ನೋಡ್ದಂಗೆ ಸುಳ್ಳು ಹೇಳ್ತಾರೆ ಅಂತ ಹೇಳೋದಲ್ಲ. ಆಕ್ಚುಲಿ ನಾನು ನನ್ನ ಮಗು ಬಂದು ಇವಳು ಅಡಾಪ್ಟ್ ಮಾಡ್ಕೊಳ್ಳೋಣ ಅನ್ಕೊಂಡಿದೀನಿ. ಇವಾಗ ಈ ಒಂದು ಮಷಿನ್ಗೆ ಹತ್ಕೋತಾ ಇದೀವಿ. ಸೊ ಇಲ್ಲಿ ಕೂರಿಸ್ತಾ ಇದೀನಿ ನೋಡಿ ಅವಳನ್ನ. ಶೂಟಿಂಗ್ ಬೇಡ ಏನು ಬೇಡಪ್ಪ, ರಿಯಲ್ ಲೈಫ್ ಶೂಟಿಂಗ್ ಆಗೋಯ್ತು ಇವಾಗ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರೆಸ್ಟೋರೆಂಟ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಂತೂ ಇತ್ತೀಚೆಗೆ ಫುಲ್ ಕವರ್ ಮಾಡ್ಕೊಂಡು ಮಲ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ. ಬಿಕಾಸ್ ನಿಮಗೆ ಗೊತ್ತು ಬ್ಯಾಂಗ್ಳೂರಲ್ಲಿ ಎಷ್ಟು ಕೋಲ್ಡ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು, ಆ್ಯಂಡ್ ನನಗೂ ಕೋಲ್ಡ್ ಆಗಿದೆ. ಸೊ ಹಾಗಾಗಿ ಇವಾಗ ಜಸ್ಟ್ ಗೆದ್ದೆ. ಇವತ್ತು ನಕ್ಷತ್ರ ನಮ್ಮ ಮನೆಗೆ ಬರ್ತಾ ಇದ್ದಾಳೆ. ಸೊ ಹಾಗಾಗಿ ಅವಳು ಬಂದಮೇಲೆ ಸ್ವಲ್ಪ ಪ್ಲ್ಯಾನ್ ಇದೆ. ಸೊ ಏನೇನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿ ನೋಡಿ. ನೋಡಿ ಬೆಳಗ್ಗೆ ತಿರುಗ್ತಾ ಇದ್ದಾಳೆ. ನನ್ನ ರೂಮಿಗೆ ಬಂದು ನನ್ನ ಮೇಲೆಲ್ಲ ನೆಗ್ದು ನಾನು ನಕ್ಷತ್ರ ಬರ್ತಾಳೆ ಅಂತ ಹೇಳ್ಬಿಟ್ಟು ಹೇಳಿದ್ನಲ್ಲ. ಸೊ ನಮ್ಮ ಮನೇಲಿ ನಮ್ಮಮ್ಮ ಆ ಕಡೆಯಿಂದ ಡೋರ್ ಹಾಕೊಂಡು ಹೋಗಿದ್ದಾರೆ. ಸೊ ಇವಾಗ ಅವಳೆ ಬಂದು ಹೇಳಿ ತೆಗಿಬೇಕು. ಹೋಗು ಯಾರೋ ಬರ್ತಾ ಇದ್ದಾರೆ ಅಂತ ಗೊತ್ತಾಯ್ತು ನೋಡಿ. ಕುಣಿದಾಡ್ತಿದ್ದಾಳೆ ಇವಾಗ. ನಾನು ನೋಡಿ ಪುಷ್ ಇಟ್. ಹಾಯ್, ವೆಲ್ಕಮ್ ಹೋಮ್. ವೆಲ್ಕಮ್ ಹೋಮ್. ಇಲ್ಲೆಲ್ಲ ಸಬ್ಮಿಟ್ ಮಾಡಿದ್ದೆ ತಾನೆ? ಹೌದು. ಇವಾಗ ತುಂಬ ಯೋಚನೆ ಮಾಡಿ ಏನ್ ಡಿಸೈಡ್ ಮಾಡಿದ್ವಿ ಅಂತಂದ್ರೆ ಲೂಲು ಮಾಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಲೂಲು ಮಾಲಲ್ಲಿ ಒಂದಷ್ಟು ಗೇಮ್ಸ್ಗಳಿದೆ. ಸೊ ಅವಳು ಯಾವಾಗಲೂ ಅದನ್ನ ಆಡಿಲ್ಲ ಅಂತೆ. ಸೊ ಹಾಗಾಗಿ ಅದನ್ನ ಇವತ್ತು ಅವಳಿಗೆ ಎಕ್ಸ್ಪೀರಿಯನ್ಸ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅಲ್ಲೊಂದು ಗ್ರಾವಿಟಿ ಗೇಮ್ ಅಂತ ಕೂಡ ಇದೆ. ಅದು ಕ್ರೇಜಿ ಗೇಮ್ ಅದು. ಸೊ ಅದನ್ನಂತೂ ಆಡಿಸ್ಲೇಬೇಕು ಅವಳಿಗೆ. ಆಗ್ಬಿಡುತ್ತೆ ಅವಳಿಗೆ ಪಕ್ಕ. ಬಟ್ ಆದ್ರೂ ಲೈಕ್ ಚೆನ್ನಾಗಿರುತ್ತೆ. ಸೊ ಲೆಟ್ಸ್ ಗೋ ಫಾರ್ ದ್ಯಾಟ್ ನಾವು. ಅದಕ್ಕಿಂತ ಮುಂಚೆ ಮಂತ್ರಿ ಮಾಲ್ಗೆ ಹೋಗಿ ಅವಳು ಯಾವಾಗಲೂ ಅಮ್ಮನ ಮಾತಾಡ್ಸಿಲ್ಲ ಆ್ಯಂಡ್ ಶಾಪಿಗೂ ಬಂದಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ನೈನ್ಸ್ ಮಾಡಿಸ್ಕೊಳಕ್ಕೆ ಬಾ ಅಂತ ಹೇಳ್ತಿದ್ದೆ. ಹಾಗಾಗಿ ಒಂದ್ಸಲ ಅಲ್ಲಿ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ಹೋಗೋಣ ಬನ್ನಿ. ವೈಸ್ ನಮ್ಮ ಶಾಪಲ್ಲಿ ಬಾಟಲ್ಸ್ ಎಲ್ಲ ಜೋಡಿಸಿದೀವಿ ನೋಡಿ. ಫೈನಲಿ ಬಂದೆ. ನಮ್ಮಮ್ಮ ಇಲ್ಲಿರ್ತಾರೆ, ಮಾತಾಡ್ಸ್ಬೋದು ನಕ್ಷತ್ರ ಅಂತ ಹೇಳ್ಕೊಂಡು ಬಂದ್ವಿ. ಬಟ್ ಅಮ್ಮ ಇಲ್ಲ, ಬರೀ ಅಪ್ಪ ಇದ್ದಾರೆ. ಸೊ ಇವಾಗ ಅಪ್ಪನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಏನಪ್ಪಾಜಿ, ಏನು ಸಮಾಚಾರ? ನಮ್ಮ ಆಡಿಯನ್ಸಿಗೆ ಏನಾರು ಹೇಳಂಗಿದ್ರೆ ಹೇಳ್ರಿ. ಏನಿಲ್ಲ. ಹೆಂಗ್ ನಡೀತಿದೆ ನಿಮ್ಮ ದಿನ ಇವತ್ತು? ಏನಿಲ್ಲ ಇವತ್ತು. ಏನಿಲ್ಲ. ಬಾಟಲ್ ಸೇಲ್ ಆಗಿದೆ ಅಂತ ಗೈಸ್. ಇವತ್ತು ಡೈಲಿ ಒಟ್ಟಿನಲ್ಲಿ ಬಾಟಲ್ ಸೇಲ್ ಆಗ್ತದೆ. ಕಾರ್ನ್ಸ್ನ ತೊಗೊಂಡಾಯ್ತು. ಅವಳು ತಿಂತವಳೆ, ನಾನು ತಿಂತಾ ಇದೀವಿ. ಮಂತ್ರಿಗೆ ಬಂದಿದ್ದಷ್ಟೇ ಅಪ್ಪ, 2 ನಿಮಿಷ ಅದಿರಲಿಲ್ಲ. ಹಂಗೆ ವಾಪಸ್ ಇವಾಗ ಲೂಲು ಮಾಲ್ಗೆ ಹೋಗ್ತಾ ಇದೀವಿ. ಅಂತೂ ಲೂಲು ಮಾಲ್ಗೆ ರೀಚ್ ಆದ್ವಿ. ಅವಳು ಮುಂದೆಗಡೆ ಹೋಗ್ತಾ ಇದ್ದಾಳೆ. ಸೊ ಅವತ್ತು ಫುಲ್ಲು ಹೇರ್ ಸ್ಪಾ ಎಲ್ಲ ಮಾಡಿಸ್ಕೊಂಡ್ ಬಂದಿದ್ದಾಳೆ ನಕ್ಷತ್ರ. ಹೇರ್ ಸ್ಪಾ ಆಲ್ರೆಡಿ ಆಟೋದಲ್ಲಿ ಬಂದು ಹೊಟ್ಟೋಯ್ತು. ಇಲ್ಲ, ಅವಳು ಆಕ್ಚುಲಿ ಚೆನ್ನಾಗಿ ಕಟ್ಕೊಂಡ್ಬಿಟ್ಲು. ಗಾಡಿಲೆಲ್ಲ ಹಾಳಾಗುತ್ತೆ ನನ್ನ ಕೂದಲು ಅಂತ ಹೇಳ್ಬಿಟ್ಟು. ಇವಾಗ ಗೊತ್ತಾಯ್ತಾ ಯಾಕೆ ನಕ್ಷತ್ರ ಕೂದಲು ಚೆನ್ನಾಗಿರೋದು, ನನ್ ಚೆನ್ನಾಗಿಲ್ಲ ಅಂತ. ಇದಕ್ಕೇನೆ ಕೇರ್ ಮಾಡ್ಬೇಕೇನೆ ಇದ್ರು. ಸೊ ಗೈಸ್ ಇವಾಗ ಫಸ್ಟ್ ಏನಾದ್ರು ತಿನ್ನೋಣ ಅಂತ ಹೇಳ್ಬಿಟ್ಟು ನಾನು ವೆಜ್ ಪ್ಯಾಟಿ ತೊಗೊಂಡಿದ್ದೀನಿ. ಅವಳೇನೋ ನಾನ್ ವೆಜ್ ತೊಗೊಂಡಿದ್ದಾಳೆ. ಮೀನ್ ಏನದು? ಚಿಕನ್ ಬರ್ಗರ್. ಚಿಕನ್ ಓಪನ್ ಮಾಡಿ ಅನ್ಬಾಕ್ಸ್ ಮಾಡೋದು ನನ್ನ ಮುಂದೆನೆ. ಸೊ ಇವಾಗ ಅವಳು ಚಿಕನ್ ಬರ್ಗರ್ ತಿಂತಾಳೆ, ನಾನು ವೆಜ್ ಪ್ಯಾಟಿ ತಿಂತೀನಿ. ನನಗೇನೋ ತಿನ್ನೋಂಗಾಗಿರಲಿಲ್ಲ ಗೈ, ಸುಮ್ಮನೆ ಟೈಮ್ ಪಾಸ್ಗೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಗೈ ಸ್ವಲ್ಪ ಏನೇನೆಲ್ಲ ತಿನ್ನಬೇಕಿತ್ತು ಅದೆಲ್ಲ ತಿನ್ಕೊಂಡು ಇವಾಗ ಸುತ್ತಾಡೋಕ್ಕೆ ಬುಕ್ ಸ್ಟೋರಿಗೆ ಕರ್ಕೊಂಬಂದಿದ್ದೀನಿ. ಐ ಥಿಂಕ್ ಒನ್ ಆಫ್ ದ ಬೋರಿಂಗ್ ಡೇ ಫಾರ್ ನಕ್ಷತ್ರ. ಅಲ್ವಾ ನಕ್ಷತ್ರ? ಯಾಕಾರು ಬಂದು ಅನ್ಕೊಂಡಿರ್ತಾಳೆ. ಆ ಥರ ಏನೂ ಇಲ್ಲ, ನಿಮ್ಮ ಜೊತೆ ಇದ್ರೆ ಅದು ಬೋರಿಂಗ್ ಡೇ ಅಲ್ಲ, ತುಂಬ ಹ್ಯಾಪಿ ಡೇ. ಆಕ್ಚುಲಿ ತುಂಬಾ ಚಿಲ್ ಮಾಡ್ತೀವಿ. ಐ ಥಿಂಕ್ ದಿಸ್ ಇಸ್ ದ ನಾರ್ಮಲ್ ಡೇ ದಟ್ ವಿ ಆರ್ ಹ್ಯಾವಿಂಗ್ ಟುಗೆದರ್ ಅಲ್ವಾ ನಕ್ಷತ್ರ? ಯಾವಾಗಲೂ ವಿ ಹ್ಯಾವ್ ಎಕ್ಸ್ಟ್ರೀಮ್ ಡೇಸ್. ಇವತ್ತು ಸ್ವಲ್ಪ ನಾರ್ಮಲ್ ಆಗಿದ್ದೀವಿ. ಸೊ ಇವಾಗ ಒಳ್ಳೆನೋ ಬುಕ್ ತೊಗೋಬೇಕು ಅಂತಲೂ ಹೇಳ್ತಿದ್ಲು. ನನಗೂ ಸ್ವಲ್ಪ ಬುಕ್ ಓದಬೇಕಂತ ಆಸೆ. ಬಟ್ ಪೂರ ಯಾವಾಗಲೂ ಕಂಪ್ಲೀಟೇ ಮಾಡೋಕ್ಕಾಗಲ್ಲ ಗೈಸ್. ಮುಂಚೆ ಎಷ್ಟು ಓದ್ತಿದ್ದೆ ಗೊತ್ತಾ? ಸೊ ಹಾಗಾಗಿ ನೋಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದೀವಿ. ನೋಡುವ ಏನು ಇಷ್ಟ ಆಗುತ್ತೆ. ಅವಳು ಏನು ತಗೋತಾಳೆ ಅಂತ ಹೇಳ್ಬಿಟ್ಟು. ಸ್ಟಾಪ್ ಲವಿಂಗ್ ಯು ಅಂತ ಋತ್ವಿಕ್ ಒಂದು ಬುಕ್ ಇದೆ, ಅದು ನೋಡುತ್ತಾ ಇದ್ದೀನಿ. ಹೌದಾ? ಐ ಹೋಪ್ ಯು ಫೈಂಡ್ ಇಟ್. ಲವಿಂಗ್ ಯು ಇಲ್ಲ, ಐ ಕಾಂಟ್ ಲವಿಂಗ್ ಹೂ ಲವಿಂಗ್ ಅನ್ನೋನ್ ಪರ್ಸನ್. ಸೊ ಗೈಸ್ ಈ ಹುಡುಗಿ ಈ ಬುಕ್ ಹುಡುಕ್ತಿದ್ಲು. ನಾ ಹುಡುಕ್ ಕೊಟ್ಟಿದ್ದೀನಿ. ನನಗೇನಿಲ್ವಾ ಹುಡುಕ್ ಕೊಟ್ಟಿದ್ದಕ್ಕೆ? ನಿಮ್ಮ ಕಣ್ಣು ಅಪ್ಪ ವಿಶ್ವೇಶ್ವರನ್ ಕಣ್ಣು ಹಾಕ್ಸಿದ್ದಾರೆ. ಯಾಕೆ ನಿಮಗೆ ಕಣ್ಣೇ ಕಾಣಿಸಲ್ಲ, ಲೆನ್ಸ್ ಹಾಕೊಂಡು ಓಡ್ತಿದ್ದೀನಿ ವಿಶ್ವೇಶ್ವರನ್ ಕಣ್ಣಂತೆ. ಸೊ ಹವೆವರ್ ಐ ಕ್ಯಾನಾಟ್ ಸೇ ಗುಡ್ ಬೈ ಟು ಯು. ಸ್ಟೋರಿ ಹೆಂಗಿದೆ ಓದ್ಬಿಟ್ಟು ನಂಗೆ ಸ್ಟೋರಿ ಹೇಳಾಯ್ತಾ? ಖಂಡಿತ ಹೇಳ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತಾಳೆ ನನಗೆ. ಸೊ ನಾನೇನಾದ್ರು ತೊಗೊಳ್ಳೋಣ ನೋಡ್ತೀನಿ. ಏನು ತೊಗೊಳೋದು ಗೊತ್ತಾಗ್ತಾ ಇಲ್ಲ. ದ ಲಾಸ್ಟ್ ಡೆತ್ ಆಫ್ ದ ಇಯರ್. ಸೊ ಗೈಸ್ ಇಲ್ಲಿ ನೋಡಿ ಅಕ್ಕೂನ ಮಟಾಟ ಅದೆಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಎಷ್ಟು ಚೆನ್ನಾಗಿ ಬಂದ್ಕೊಂಡಿದ್ದಾವೆ. ಕಾಮ್ ಕಲರ್ ಬೈ ನಂಬರ್ಸ್. ಚಿಕ್ಕ ಹುಡುಗಿನ ನೀನು? ಹಾಂ ಮಮ್ಮಿ. ಎಷ್ಟು ವರ್ಷ ನಿಂಗೆ ಇವಾಗ? 12 years. ಮುಚ್ಕೊಂಡಿಡಲ್ಲಿ ಅಡಲ್ಟ್ಸ್ಗಳು ಮಾಡೋ ಕೆಲಸ ಮಾಡು ಫಸ್ಟು. ಮಕ್ಳ ಥರ ಆಡಬಾರ್ದು ನೋಡು, ಮಕ್ಳ ಥರ ಆಡಬಾರ್ದು. ಇದು ಅಡಲ್ಟ್ ಸೆಕ್ಷನ್ ಏನೇ. ಎಷ್ಟೇ ದೊಡ್ಡವರಾದ್ರೂ ಬುಕ್ಸ್ ಇರಬೇಕು. ಇದು ಮಕ್ಕಳು ಓದೋ ಬುಕ್. ಹೌದೌದು. ವಾವ್ ಗೈಸ್ ಲುಕ್ ಅಟ್ ದಿಸ್. ಇದ್ರದ್ದು ಹೆಂಗಿದೆ ನೋಡಿ ಪೋಸ್ಟರ್.
ದ ಗೋತಿಕ್ ಕಲರಿಂಗ್ ಬುಕ್. ವಾವ್, ಸಖತ್ತಾಗಿದೆ. ಇದು ನೋಡಿದ್ನಲ್ಲ, ದ ಗೋತಿಕ್ ಕಲರಿಂಗ್ ಬುಕ್ ಅಂತ ಹೇಳ್ಬಿಟ್ಟು. ಸೊ ಇದು ಓಕೆ ಆಯಿತಾ. ಈ ಕಡೆ ಏನೂ ಕೊಟ್ಟಿಲ್ಲ, ಹೆಂಗೆ ಕಲರ್ ಮಾಡಬೇಕು ಅಂತಲೂ ಗೊತ್ತಿಲ್ಲ. ಬೇಕಾಗಿದ್ದ ಕಲರ್ ಹಚ್ಬೋದು ಆಯಿತಾ. ಬಟ್ ಇಟ್ ಗೆಟ್ಸ್ ಕಾಂಪ್ಲಿಕೇಟೆಡ್ ಇನ್ ಸಮ್ ಪೇಜಸ್. ಇದನ್ನೆಲ್ಲ ಹೆಂಗೆ ಕಲರ್ ಮಾಡೋದು, ಹೆಂಗೆ ಕಲರ್ ಮಾಡೋದು ಇದನ್ನೆಲ್ಲ? ಅದೆಲ್ಲ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ಸಿಗೆ ಮಾತ್ರ ಗೊತ್ತಿರುತ್ತೆ. ನಾನು ಮಲ್ಟಿ ಟ್ಯಾಲೆಂಟೆಡ್ ಅಲ್ವಾ ಗೈಸ್, ಸೊ ಬುಕ್ ತೊಗೊಳ್ಳ ಇದು ತಗೊಳ್ಳಿ. ಇಷ್ಟೆಲ್ಲ ಹೇಳೋದ್ಮೇಲೆ ತಗೊಳ್ಳಿ. ಇದು ನೋಡಿ ಗೈಸ್, ಇದನ್ನ ಹೆಂಗೆ ಮಾಡೋದು ಕಲರ್? ಅದು ಆಲ್ರೆಡಿ ಕಲರ್ ಮಾಡ್ಬಿಟ್ಟಿದೆ ಅಲ್ಲ, ಹಂಗೆ ಅನಿಸ್ತದೆ ನನಗೆ. ಬಟ್ ಇದು ಸಕ್ಕತ್ತಾಗಿದೆ ಅಲ್ವಾ? ಐ ವಾಂಟ್ ಅ ಸ್ಟೈಲ್ ಅಪ್ ಲೈಕ್ ದಿಸ್. ಇಲ್ಲ, ಆಕ್ಚುಲಿ ಅವಳು ನಿಮ್ ತರನೇ ಇದ್ದಾಳೆ. ನೀವು ಆ ಹೇರ್ ಕಲರ್ ಮಾಡಿಸ್ಬಿಟ್ರೆ ಸೇಮ್ ನೀವೇ. ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳ್ತಾರೆ ಅಂತ ಹೇಳೋದಲ್ಲ, ಮಾಡ್ತಾರೆ ಇವಾಗ. ಇದು ಸೇಮ್ ಅಲ್ವಾ? ಇದು ನೋಡೋದು ಕಲರಿಂಗ್ ಬುಕ್. ಇದೆಲ್ಲ ಹೀಲ್ಸ್ದೇ ಇದೆ. ಕೀಪ್ ಯೋರ್ ಹೀಲ್ಸ್, ಕೀಪ್ ಯೋರ್ ಹೆಡ್, ಹೀಲ್ಸ್ ಅಂಡ್ ಸ್ಟ್ಯಾಂಡರ್ಡ್ ಸೈಜ್. ವಾವ್, ಒಳ್ಳೆ ಮೆಸೇಜ್ ಕೊಟ್ಟಿದೆ. ಹೌದು. ದಿಸ್ ಬುಕ್ ಇಸ್ ಮೇಡ್ ಬೈ ಅ ವಿಮೆನ್. ಯಾ, ದ ರಿಯಲ್ ಪ್ರೂಫ್ ಆಫ್ ಎಲಿಗೆಂಟ್ ವುಮೆನ್. ಎಲಿಗೆಂಟ್ ವುಮೆನ್ ಇಸ್ ವಾಟ್ ಈಸ್ ಆನ್ ಅವರ್ ಫೀಟ್. ಕ್ರಿಸ್ಟಿಯನ್ ಡಿಯೋರ್. ಇವಾಗ ಐಸ್ ಕ್ರೀಮ್ ತಗೊಂಡು ಐಸ್ ಕ್ರೀಮ್ ತಿಂತಾ ಇದೀವಿ. ಇವತ್ತು ಏನಕ್ಕೆ ಬಂದ್ವು ಅದನ್ನ ಬಿಟ್ಟು ಇನ್ನೆಲ್ಲ ಮಾಡ್ತಾ ಇದೀವಿ. ಸೊ ನಾನು ಸ್ವಲ್ಪ ಹೊತ್ತು ಗೇಮ್ ಮಾಡಕ್ಕೆ ಹೋಗ್ತೀವಿ ಗೈಸ್. ಅವಳಿಗೆ ಇವತ್ತು ಏನು ಟ್ರೈ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ, ಮಾಡಿಸ್ತೀನಿ. ಓಕೆನಾ? ಎಕ್ಸೈಟೆಡ್. ಕಾರ್ಡ್ ಸಿಕ್ತು ಇವಾಗ ಫೈನಲಿ. ಆರ್ ಯು ರೆಡಿ? ಎಕ್ಸೈಟೆಡ್ ಮಮ್ಮಿ. ಗೈಸ್, ನನ್ನ ಮಮ್ಮಿ ಅಂತ ಕರಿಯಾಗಿ ಇಟ್ಕೊಂಡ್ಬಿಟ್ಟಿದ್ದಾಳೆ. ಏನು ಹೇಳೋದು ನಾನು ಹುಡುಗಿಗೆ? ಅಡಾಪ್ಷನ್ ಮಮ್ಮಿ ಇವರು. ಆ್ಯಕ್ಚುಲಿ ನಾನು ನನ್ನ ಮಗು ಬದಲು ಇವಳು ಅಡಾಪ್ಟ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಚಿಕ್ಕ ಮಗುವಿಂದ ಯಾರು ದೊಡ್ಡ ಬೆಳೆಸ್ತಾರೆ ಅಂತ ನನ್ನೇ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಇವಳೆಲ್ಲ ಅವಳೇ ಸ್ನಾನ ಮಾಡ್ಕೊತಾಳೆಲ್ಲ ಅವಳೇ ಮಾಡ್ಕೊತಾಳೆ. ಸೊ ಅವ್ರಿಗೆ ಟೆನ್ಷನ್ ಇರಲ್ಲ. ಇವಾಗ ಡ್ಯಾಶಿಂಗ್ ಕಾರ್ ಆಡೋಣ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೆ ಹೋಗ್ತೀವಿ. ಸೊ ಇವಾಗ ಇಲ್ಲಿಂದ ಬಂದು ಇವಾಗ ಅಲ್ಲಿ ಲಾಕರ್ ಇದೆ, ಆ ಲಾಕರಲ್ಲಿ ಇಟ್ಬಿಟ್ಟು ಆಮೇಲೆ ಆಡೋದು. ಅವಳು ನೋಡಿ ಸ್ನ್ಯಾಪ್ ಹಾಕ್ತಾಳು ಸ್ನ್ಯಾಪು. ಸೊ ಇವಾಗ ಇಲ್ಲಿಡುವ, ಇಟ್ಬಿಟ್ಟು ಆಟ ಆಡೋಣ. ಅವಳದು ಒಂದು ಕಾರು, ನಂದೊಂದು ಕಾರು, ಫುಲ್ ಡಿಶ್ರಮ್ ಇವತ್ತು ಕಾರಲ್ಲೇನೆ. ಆ್ಯಕ್ಚುಲಿ ಫನ್ ಆಗಿತ್ತು. ನಿನಗೆ ಹೇಗಿತ್ತು? ಸಕ್ಕತ್ತಾಗಿತ್ತು. ಎದ್ರಕೊಂಡ ಇವಾಗ ಈ ಒಂದು ಮಷಿನ್ಗೆ ಹತ್ಕೋತಾ ಇದೀವಿ. ಸೊ ಇಲ್ಲಿ ಕೂರಿಸ್ತಾ ಇದೀನಿ ನೋಡಿ ಅವಳನ್ನ. ಇವಾಗ ಸ್ವಲ್ಪ ಜನ ಅಷ್ಟೇ ಇರೋದು, ನಾನು ಇವಾಗ ಕೂತ್ಕೋತೀನಿ. ಕ್ರೇಜಿ ಗೇಮ್ ಗೈಸ್, ಇದು ನೋಡಿರ್ಬೋದು ನನ್ನ ವೀಡಿಯೋದಲ್ಲಿ. ಸೊ ನೆಕ್ಸ್ಟು ಅದನ್ನ ಆಡ್ತೀವಿ, ವೆಯ್ಟ್ ಮಾಡಿ ನೋಡ್ತಾ ಇರಿ. ಅಂದರೆ ಅದು ಹೊರಗಡೆಯಿಂದ ಅಷ್ಟೇ ತೋರಿಸ್ಬೋದು, ಒಳಗಡೆ ತೋರ್ಸೋಕ್ಕಾಗಲ್ಲ, ಒಳಗಡೆ ಫೋನ್ ಅಲ್ಲೋ ಇಲ್ಲ. ಫೈನಲಿ ಆ ಗೇಮ್ನ ಆಡ್ಕೊಂಡ್ಬಂದ್ವಿ. ನಕ್ಷತ್ರ, ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? ನನಗೆ ನನ್ನ ಚೆಸ್ಟ್ ಹೊಟ್ಟೆ ಒಳಗಡೆ ಹೋದಾಗಿದೆ ಫುಲ್ಲು. ಅವಳು ಏನು ಹೇಳ್ತಿದ್ಲು ಅಂದರೆ, ದೇವಸ್ಥಾನಕ್ಕೆ ಹೋಗೋದೇ ಬೇಡ, ದೇವ್ರು ಬಂದ್ಬಿಡ್ತು ನನ್ನ ಕಣ್ಮುಂದೆ ಇವತ್ತು ಅಂತ ಹೇಳ್ಬಿಟ್ಟು ಆಟ ಆಡಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡ್ಬಂದ್ಬಿಟ್ಟು. ನಾನು ಇವಳು ತುಂಬ ಬ್ರೇವ್ ಅಂದ್ಕೊಂಡಿದ್ದೆ, ಹೆಂಗೆ ಅಂತ ಗೊತ್ತಿರಲಿಲ್ಲ. ಒಡೆ ಕೇಸ್ ಏನು ಅನ್ಸುತ್ತೆ ಅಲ್ಲಿ ನಾನು ಸತ್ತೋದ್ರೆ ನನಗೆ ಯಾವ ಬಟ್ಟೆ ಹಾಕ್ತಾರೆ ಲಾಸ್ಟಲ್ಲಿ. ನನಗೆ ಹೇಳ್ತಾಳೆ ನನಗೆ ಬ್ಲ್ಯಾಕ್ ಬಟ್ಟೆ ಹಾಕಿಸ್ಬಿಡಿದ್ದು ನನ್ನ ಫೇವ್ರೇಟ್ ಒಂದು ಗೌರಿದೆ ಅಂತ. ಸೊ ಇವಾಗ ಇಲ್ಲಿ ಇದಿದೆ, ಇದು ಹಿಂಗೆ ತಿರುಗುತ್ತೆ. ಸೊ ಇಲ್ಲಿಗೆ ಹೋಗ್ತೀವಿ. ಸೊ ನೋಡ್ತಾರೆ ಇದು ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಯಾರು ಇಲ್ವೇ ಇಲ್ಲ ಗೈಸ್, ನಮ್ಮನ್ನು ಬಿಟ್ರೆ. ದಿಸ್ ವಿಲ್ ಬಿ ನಾರ್ಮಲ್. ದಿಸ್ ಒನ್ ಬೇಡವಾ? ನೋ, ಇಟ್ ಈಸ್ ನಾರ್ಮಲ್. ಓ ಹೌದಾ? ಇಷ್ಟೊಂದು ಧೈರ್ಯ ತೋರಿಸ್ರೆ ಆಡ ರೆಡಿ. ಸೊ ಗೈಸ್, ಇದು ಒಳಗಡೆ ಈ ಥರ ಇದೆ, ಇಲ್ಲಿ ನಿಂತ್ಕೋಬೇಕು, ಆಮೇಲೆ ಅದನ್ನೆಲ್ಲ ಫುಲ್ ಕೆಳಗೆ ಹೋಗ್ಬಿಡುತ್ತೆ. ನಕ್ಷತ್ರ, ಆರ್ ಯು ರೆಡಿ? ಎಸ್, ಆಫ್ ಕೋರ್ಸ್. ಲೆಟ್ಸ್ ಗೋ ಗೈಸ್. ನಕ್ಷತ್ರ ಫುಲ್ಲು ಗಾನ್ ಕೇಸ್, ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಹೋಗಿ ತಿಳ್ಕೊಂಡ್ಬಿಟ್ಟಿದ್ದಲ್ಲ ಅವಳು. ಗನ್ ಗೇಮ್ಸ್, ಶೂಟಿಂಗ್ ಗೇಮ್ಸ್ ಏನು ಬೇಡ, ಶೂಟಿಂಗು ಬೇಡ, ಏನು ಬೇಡಪ್ಪ, ರಿಯಲ್ ಲೈಫ್ ಶೂಟಿಂಗ್ ಆಗೋಯ್ತು ಇವಾಗ. ಫುಲ್ ಎದ್ರುಕೊಂಡ್ಬಿಟ್ಟಿದ್ದಾಳೆ ಗೇಮ್ ಮಾಡಿ. ಬಟ್ ಇಟ್ ವಾಸ್ ಕ್ರೇಜಿ ಗೈಸ್. ಮನೆಗೆ ಹೋಗೋಣ ಸಾಕು. ಫುಲ್ ಈಗ ಬೌಲಿಂಗ್ ಆಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಇವಳು ನೋಡಿ ಇಲ್ಲೂ ಸ್ನಾಪ್ ಮಾಡ್ಕೊಂಡು ಕೂತಿದ್ದಾಳೆ. ನಾವು ಮಾಲಿಂದ 15:22ಗೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಸೊ ಅಲ್ಲಿ ಸ್ವಲ್ಪ ವೈಪ್ ಮಾಡ್ತಿದ್ವಿ. ನನ್ನ ತಮ್ಮ ಕೂಡ ಜಾಯಿನ್ ಆದ.